ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿರುವಂಥ 6th ಚಾಪ್ಟರ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಂತ. ಸೊ ಅದರಲ್ಲಿರುವಂಥ 6.3 ಎಕ್ಸಸೈಸ್ ಕ್ವಶನನ್ನು ಅಂದರೆ ರೆಡ್ಯೂಸ್ಡ್ ಸಿಲೆಬಸ್ ಇದೆ ಇದು. ಸೊ 6.3 ಎಕ್ಸಸೈಸಲ್ಲಿರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಸಮ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಇವಾಗ ಮತ್ತೆ ರಿಮೈನಿಂಗ್ ಕ್ವಶನ್ಸನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಇಲ್ಲಿ ನೋಡಿ, ಬಿ ಎ ಗುಡ್ ಪರ್ಸನ್ ಬಟ್ ಡೋಂಟ್ ಟ್ರೈ ಟು ಪ್ರೂವ್ ಇಟ್ ಅಂತ. ಸೊ ಒಳ್ಳೆಯ ವ್ಯಕ್ತಿ ಆಗಿರಿ, ಆದರೆ ಅದನ್ನು ಸಾಬೀತುಪಡಿಸಲು ಪ್ರಯತ್ನ ಮಾಡಬೇಡಿ ಅಂತ. ಅಂದರೆ ನಿಮ್ಮ ಒಳ್ಳೆತನನ ನಿಮ್ಮನ್ನು ಯಾವತ್ತೂ ಕಾಪಾಡುತ್ತೆ. ಕಷ್ಟ ಬರೋದಿಲ್ಲ ಅಂತಿರಲ್ಲ ಒಳ್ಳೆಯವ್ರಿಗೆ ಕಷ್ಟ ಬಂದರೂ ಕೂಡ ದೇವ್ರು ಯಾವುದೋ ರೂಪದಲ್ಲಿ ಸೊಲ್ಯೂಷನ್ ಕೊಡ್ತಾನೆ ಅಂತ. ಅದಕ್ಕೆ ಒಳ್ಳೆಯವರಾಗಿರಿ, ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಸೊ ಇಲ್ಲಿ ನೋಡಿ, 6th ಚಾಪ್ಟರ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಂತ. ಸೊ ಅದರಲ್ಲಿ ಎಕ್ಸಸೈಸ್ 6.3 ಅಂತ. ಸೊ 3rd ಮೇನ್ವರೆಗೂ ಸಾಲ್ವ್ ಮಾಡಿದ್ವಿ. ಇವಾಗ 4th ಮೇನಿಂದ ಸಾಲ್ವ್ ಮಾಡ್ತಾ ಇದ್ದೀವಿ. ನೋಡಿ, 4th ಮೇನ್ ಏನಿದೆ ಕ್ವಶನ್ ನಮಗೆ, ಪ್ರೂವ್ ದ್ಯಾಟ್ ದ ಫಾಲೋವಿಂಗ್ ಫಂಕ್ಷನ್ಸ್ ಡು ನಾಟ್ ಹ್ಯಾವ್ ಮ್ಯಾಕ್ಸಿಮಾ ಆರ್ ಮಿನಿಮಾ. ನೋಡಿ, ಪ್ರೂವ್ ಮಾಡೋಕ್ಕೆ ಕೇಳಿದ್ದಾನೆ. ಇದರಲ್ಲಿ ಮ್ಯಾಕ್ಸಿಮಾ ಮತ್ತು ಮಿನಿಮಾ ಬರೋದೇ ಇಲ್ಲ. ಸೊ ಪ್ರೂವ್ ಮಾಡೋಕ್ಕೆ ಕೇಳಿದ್ದಾನೆ. ಫಸ್ಟ್ ಏನು ಮಾಡ್ತೀನಿ ನೋಡಿ, ಕೊಟ್ಟಿರೋ ಫಸ್ಟ್ ಕ್ವಶನ್ ಏನಿದೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಎಕ್ಸ್ ಅಂತ ಇದೆ. ಸೊ ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಎಕ್ಸ್. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಮಾಡ್ತೀನಿ ನೋಡು. ಸೊ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಬರುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಇ ಟು ದಿ ಪವರ್ ಎಕ್ಸ್ ಅಂತ. ಸೊ ಡಿಫ್ರೆನ್ಷಿಯೇಷನ್ ನೋಡಿ, ಡಿಫ್ರೆನ್ಷಿಯೇಷನ್ ಎಫ್ ಆಫ್ ಎಕ್ಸ್ ಗೊತ್ತು ನಮಗೆ, ಏನಿದೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್, ಇ ಟು ದಿ ಪವರ್ ಎಕ್ಸ್ ನೋಡಿ, ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್. ಡಿಫ್ರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನ್ ಎರಡೂ ಸೇಮೇ ಬರುತ್ತೆ ನೋಡಿ, ಇ ಟು ದಿ ಪವರ್ ಎಕ್ಸೇ ಬರುತ್ತೆ, ಚೇಂಜ್ ಆಗೋದಿಲ್ಲ. ಸೊ ಇವಾಗ ನೋಡಿ, ಸಪೋಸ್ ನಾನು ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ, ಸೊ ಅವಾಗ ಏನು ಬರುತ್ತೆ ನನಗೆ ಫಂಕ್ಷನ್ನು, ಇಟ್ ಇಂಪ್ಲೈಸ್ ಇ ಟು ದಿ ಪವರ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಸೊ ನೋಡಿ, ಇಲ್ಲಿ ನಾನು ಎಕ್ಸ್ ವ್ಯಾಲ್ಯೂವನ್ನು ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ. ಇ ಟು ದಿ ಪವರ್ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ಏನಂತ ತಗೋಬೇಕು ನಾನು, ದಿಸ್ ಇಸ್ ನಾಟ್ ಪಾಸಿಬಲ್, ದೇರ್ ಫಾರ್ ದಿಸ್ ಈಸ್ ನಾಟ್ ಪಾಸಿಬಲ್, ದಿಸ್ ಇಸ್ ನಾಟ್ ಪಾಸಿಬಲ್ ಫಾರ್ ಎನಿ ವ್ಯಾಲ್ಯೂ ಆಫ್ ಎಕ್ಸ್. ನೋಡಿ, ವ್ಯಾಲ್ಯೂ ಆಫ್ ಎಕ್ಸನ್ನು ನಾವು ಫೈಂಡ್ ಮಾಡೋಕ್ಕೆ ಪಾಸಿಬಲ್ ಆಗೋದಿಲ್ಲ ಅಂತ. ಸೊ ಪಾಸಿಬಲ್ ಆಗೋದಿಲ್ಲ ಅಂತಂದರೆ ನಾವು ಹೇಳ್ಬೋದು, ದೇರ್ ಫೋರ್ ಎಫ್ ಆಫ್ ಎಕ್ಸ್ ಡಸ್ ನಾಟ್ ಹ್ಯಾವ್ ಮ್ಯಾಕ್ಸಿಮಾ ಆರ್ ಮಿನಿಮಾ ಅಂತ. ಮ್ಯಾಕ್ಸಿಮಾ ಆರ್ ಮಿನಿಮಾ. ಸೊ ನೋಡಿ, ಇಲ್ಲೇನಿದೆ, ಪ್ರೂವ್ ದ್ಯಾಟ್ ಅಂತಲೇ ಕೇಳಿದ್ದ, ಡು ನಾಟ್ ಹ್ಯಾವ್ ಅ ಮ್ಯಾಕ್ಸಿಮಾ ಮಿನಿಮಾ. ಸೊ ಫಸ್ಟ್ ಸಬ್ ಕ್ವಶನ್ನು ಇ ಟು ದಿ ಪವರ್ ಎಕ್ಸ್. ಇ ಟು ದಿ ಪವರ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ನನಗೆ ಮತ್ತೆ ಇ ಟು ದಿ ಪವರ್ ಎಕ್ಸೇ ಬರುತ್ತೆ. ಸೊ ಅವಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ತಗೊಂಡಾಗ ಇ ಟು ದಿ ಪವರ್ ಎಕ್ಸ್ ಈಸ್ ಈಕ್ವಲ್ ಟು 0 ಬರುತ್ತೆ. ಸೊ ಇವಾಗ ನಾವು ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡೋಕ್ಕೆ ಪಾಸಿಬಲ್ ಆಗೋದಿಲ್ಲ. ಸೊ ಅದಕ್ಕೆ ಏನಂತ ಹೇಳಬೇಕು, ದಿಸ್ ಇಸ್ ನಾಟ್ ಪಾಸಿಬಲ್ ಫಾರ್ ಎನಿ ವ್ಯಾಲ್ಯೂ ಆಫ್ ಎಕ್ಸ್. ಯಾವುದೇ ಥರ ವ್ಯಾಲ್ಯೂ ಬರೋದಿಲ್ಲ ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂನೇ ನಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ನಾವು ಮಿನಿಮಾನ ಅಥವಾ ಮ್ಯಾಕ್ಸಿಮಾ ಅಂತ ಫೈಂಡ್ ಮಾಡೋಕ್ಕಾಗೋದಿಲ್ಲ. ಸೊ ಫಸ್ಟ್ ಕ್ವಶನ್. ಸೆಕೆಂಡ್ ಒನ್ ಏನಿದೆ ನೋಡಿ, ಸೆಕೆಂಡ್ ಒನ್ ಕ್ವಶನ್ ಸೇಮ್, ಪ್ರೂವ್ ದಟ್ ದ ಫಾಲೋವಿಂಗ್ ಫಂಕ್ಷನ್ಸ್ ಡು ನಾಟ್ ಹ್ಯಾವ್ ಮ್ಯಾಕ್ಸಿಮಾ ಆರ್ ಮಿನಿಮಾ ಅಂತ. ಸೊ ಕೊಟ್ಟಿರೋ ಫಂಕ್ಷನ್ ಏನಿದೆ ನೋಡಿ ನಮಗೆ, ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಕೊಟ್ಟಿರೋ ಫಂಕ್ಷನ್ ತಗೊತೀನಿ ನೋಡಿ, ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಅಂತ. ಸೊ ಇಲ್ಲಿನೂ ಕೂಡ ನಾನು ಏನು ಮಾಡ್ತೀನಿ, ಫಸ್ಟು ಡಿಫ್ರೆನ್ಷಿಯೇಟ್ ಮಾಡ್ತೀನಿ ನೋಡಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಅವಾಗ ಏನು ಬರುತ್ತೆ ನನಗೆ, ಡಿ ಬೈ ಡಿ ಎಕ್ಸ್ ಆಫ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್. ಸೊ ನೋಡಿ, ಇವಾಗ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನು ಬರುತ್ತೆ, ಇದು ಜಿ ಡ್ಯಾಶ್ ಆಫ್ ಎಕ್ಸ್ ಅಂತ ಬರುತ್ತೆ. ಇದು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಅಂದರೆ ಗೊತ್ತು ನಮಗೆ, ಏನಿದೆ
ಡಿಫರೆನ್ಷಿಯೇಷನ್ ಆಫ್ ಸ್ಟ್ಯಾಂಡರ್ಡ್ ಇದು ಡಿಫರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ 1/x ಅಂತ. ಸೊ ನೋಡಿ ಇವಾಗ ಏನು ಬರುತ್ತೆ ನನಗೆ ಜಿ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/x. ಸಪೋಸ್ ನಾನು ಜಿ ಡ್ಯಾಶ್ ಆಫ್ ಎಕ್ಸ್ ಅನ್ನು ಈಸ್ ಈಕ್ವಲ್ ಟು 0 ಅಂತ ತಗೊಂಡಾಗ ಏನು ಬರುತ್ತೆ ನನಗೆ 1/x ಈಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಸೊ ನೋಡಿ ಇವಾಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ ಎಕ್ಸನ್ನು ಈ ಕಡೆ ತಗೊಂಡಾಗ 1/0. ಸೊ ಏನಾಗುತ್ತೆ 1/0 ಅಂತಂದರೆ ಇನ್ಫಿನಿಟಿ, ಲೈಕ್ ಎನಿಥಿಂಗ್ ಬೈ 0 ಅಂತಂದರೆ ಇನ್ಫಿನಿಟಿ. ಸೊ ದಿಸ್ ಇಸ್ ನಾಟ್ ಡಿಫೈನ್ಡ್. ದೇರ್ ಫೋರ್ ಇದೇನಾಗಿರುತ್ತೆ ಇನ್ಫಿನಿಟಿ ಅಂದರೆ ನಾಟ್ ಡಿಫೈನ್ಡ್. ಇದು ದಿಸ್ ಈಸ್ ನಾಟ್ ಡಿಫೈನ್ಡ್. ಸೊ ಇದನ್ನು ಡಿಫೈನ್ ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸ್ಗೆ ಎಕ್ಸ್ ವ್ಯಾಲ್ಯೂವನ್ನು ನಾವು ಫೈಂಡ್ ಮಾಡೋಕ್ಕಾಗೋದಿಲ್ಲ ಇಲ್ಲೂ ಕೂಡ. ಸೊ ಏನಂತ ಹೇಳ್ಬೋದು, ದೇರ್ ಫೋರ್ g of x does not have minima or maxima. ಯಾವುದನ್ನು ಕೂಡ ಬರೋದಿಲ್ಲ. ಪ್ರೂವ್ ಮಾಡೋಕ್ಕೆ ಕೇಳಿರೋದು. ಸೊ ಪ್ರೂವ್ ಮಾಡಬೇಕಂದ್ರೆ ಕೊಟ್ಟಿರೋ ಫಂಕ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟು ಆಮೇಲೆ ಜಿ ಡ್ಯಾಶ್ ಅಥವಾ ಯಾವ ಫಂಕ್ಷನ್ ಕೊಡ್ತಾನೆ, ಎಫ್ ಆಫ್ ಎಕ್ಸ್ ಕೊಟ್ಟರೆ ಎಫ್ ಡ್ಯಾಶ್ ಆಫ್ ಎಕ್ಸು, ಜಿ ಆಫ್ ಎಕ್ಸ್ ಕೊಟ್ಟರೆ ಜಿ ಡ್ಯಾಶ್ ಆಫ್ ಎಕ್ಸು, ಅದನ್ನು ಇದು ಈಕ್ವಲ್ ಟು 0 ಅಂತ ತಗೊಂಡ್ರೆ ಬಂದಿರೋ ಫಂಕ್ಷನ್ ನೋಡಿ 1/x ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಏನಾಗುತ್ತೆ 1/0 ಅಂದರೆ 0 ಈ ಕಡೆ ಬರುತ್ತೆ, ಎಕ್ಸ್ ಈ ಕಡೆ ತಗೊಂಡು ಹೋಗುತ್ತೆ. ಸೊ ಅವಾಗ 1/0 ಅಂದರೆ ಎನಿಥಿಂಗ್ ಬೈ 0 ಅಂದರೆ ನಮಗೆ ಗೊತ್ತು ಅದೇನಿದೆ ಇನ್ಫಿನಿಟಿ ಅಂತ. ಸೊ ದಿಸ್ ಇಸ್ ನಾಟ್ ಡಿಫೈನ್ಡ್ ಫಾರ್ ಎಕ್ಸ್ ಅಂತ. ಸೊ ಅವಾಗ ಜಿ ಆಫ್ ಎಕ್ಸ್ ಡಸ್ ನಾಟ್ ಹ್ಯಾವ್ ಮಿನಿಮಾ ಆರ್ ಮ್ಯಾಕ್ಸಿಮಾ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡಿ ಇದರಲ್ಲಿ ಥರ್ಡ್ ಸಬ್ ಕ್ವಶನ್, ಫೋರ್ತಲ್ಲಿ ಥರ್ಡ್ ಸಬ್ ಕ್ವಶನ್ ಇದೆ ನೋಡಿ. ಏನಿದೆ ಇಲ್ಲಿನೂ ಕೂಡ ಡು ನಾಟ್ ಹ್ಯಾವ್ ಅ ಮ್ಯಾಕ್ಸಿಮಾ ಆರ್ ಮಿನಿಮಾ ಅಂತ ಪ್ರೂವ್ ಮಾಡಬೇಕು. ಕೊಟ್ಟಿರೋ ಫಂಕ್ಷನ್ ಏನಿದೆ ನೋಡಿ ನಮಗೆ ಹೆಚ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x³ ಪ್ಲಸ್ x² ಪ್ಲಸ್ ಎಕ್ಸ್ ಪ್ಲಸ್ 15 ಅಂತ. ಸೊ ನೋಡಿ ಫಸ್ಟು ಕೊಟ್ಟಿರೋ ಫಂಕ್ಷನನ್ನು ತೊಗೊತೀನಿ. ಏನಿದೆ ನನಗೆ ಹೆಚ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x³ ಪ್ಲಸ್ x² ಪ್ಲಸ್ ಎಕ್ಸ್ ಪ್ಲಸ್ 50. ಸೊ ಇವಾಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ ನೋಡಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಬರುತ್ತೆ ನನಗೆ d/dx ಆಫ್ ಹೆಚ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು d/dx ಆಫ್ x³ ಪ್ಲಸ್ d/dx ಆಫ್ x² ಪ್ಲಸ್ d/dx ಆಫ್ ಎಕ್ಸ್ ಪ್ಲಸ್ d/dx ಆಫ್ 15 ಅಂತ. ಸೊ ನೋಡಿ ಇವಾಗ ಏನು ಬರುತ್ತೆ ಡಿಫ್ರೆನ್ಷಿಯೇಷನ್ ಹೆಚ್ ಆಫ್ ಎಕ್ಸ್ ಅಂದರೆ ಎಚ್ ಡ್ಯಾಶ್ ಆಫ್ ಎಕ್ಸ್. ಸೊ ಡಿಫ್ರೆನ್ಷಿಯೇಷನ್ ಆಫ್ x³ ಏನು ಬರುತ್ತೆ x⁴n ಇದೆಯಲ್ಲ, ಸೊ ಅದನ್ನು ಯೂಸ್ ಮಾಡ್ತೀವಿ. ಡಿಫ್ರೆನ್ಷಿಯೇಷನ್ ಆಫ್ x⁴n ಏನಿದೆ ನಮಗೆ n ಇಂಟು x⁴n ಮೈನಸ್ 1. ಸೊ ಇಲ್ಲೇನು ಬರುತ್ತೆ ಹಂಗಿದ್ರೆ 3 ಇಂಟು x⁴3 ಮೈನಸ್ 1 ಅಂತ ಪ್ಲಸ್ x² ಕೂಡ ಹಂಗೆ 2 ಇಂಟು x⁴2 ಮೈನಸ್ 1 ಪ್ಲಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 1 ಇಂಟು x⁴1 ಮೈನಸ್ 1 ಅಂತ. ಸೊ ಪ್ಲಸ್ ಕಾನ್ಸ್ಟೆಂಟ್ ಏನಿರುತ್ತೆ ನಮಗೆ 0. ಸೊ ಹೆಚ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x² ಪ್ಲಸ್ 2x ಪ್ಲಸ್ 1. ಸೊ ಇವಾಗ ನೋಡಿ ಏನಕ್ಕಂದರೆ ಇಲ್ಲಿ 1 ಮೈನಸ್ 1 ಅಂದರೆ 0, ಎನಿಥಿಂಗ್ ಟು ದಿ ಪವರ್ 0 ಅಂತಂದರೆ ನಮ್ಗೆ ಏನು ಬರುತ್ತೆ 1. ಸೊ ಇವಾಗ ನಾನು ಹೆಚ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ ಏನು ಬರುತ್ತೆ ನನಗೆ ಫಂಕ್ಷನ್ನು 3x² ಪ್ಲಸ್ 2x ಪ್ಲಸ್ 1 ಈಸ್ ಈಕ್ವಲ್ ಟು 0. ನೋಡಿ ಇದನ್ನು ಫ್ಯಾಕ್ಟರೈಸ್ ಮಾಡೋಕ್ಕಾಗುತ್ತಾ ಅಂದರೆ 3 ಇಂಟು 1 ಮಲ್ಟಿಪ್ಲೈ ಮಾಡಿದರೆ 3 ಬರಬೇಕು, ಮತ್ತು ಆ್ಯಡ್ ಅಥವಾ ಸಬ್ಸ್ಟ್ರಕ್ಷನ್ ಮಾಡಿದರೆ +2 ಅಂತ ಬರಬೇಕು. ಸೊ ಇದನ್ನು ನಾವು ಸ್ಪ್ಲಿಟ್ ಮಾಡೋಕ್ಕೆ ಪಾಸಿಬಲ್ ಆಗೋದಿಲ್ಲ. ಸೊ ನಾನು ಅದಕ್ಕೆ ಏನು ಯೂಸ್ ಮಾಡ್ತೀನಿ, ಇಲ್ಲಿ ಫಾರ್ಮುಲಾ ಇದೆ ನಮಗೆ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ ವಿ ಹ್ಯಾವ್ ಎಕ್ಸ್ ಈಸ್ ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ b² ಮೈನಸ್ 4ac ಡಿವೈಡೆಡ್ ಬೈ 2am. ಸೊ ನೋಡಿ ಅಕಾರ್ಡಿಂಗ್ ಟು ದಿಸ್ ಇಕ್ವೇಷನ್ ನೋಡಿ ಎ ಅಂತಂದರೆ ಏನು ಬರುತ್ತೆ ನಮಗೆ ಈ ಇಕ್ವೇಷನ್ನಲ್ಲಿ ಎ ಅಂತಂದರೆ 3, ಬಿ ಅಂತಂದರೆ 2, ಸಿ ಅಂತಂದರೆ ಏನಿದೆ ನೋಡಿ 1 ಅಂತ. ಸೊ ಇವಾಗ ಈ ಇಕ್ವೇಷನಲ್ಲಿ ಹಾಕಿದರೆ ಅವಾಗ ಎಕ್ಸ್ ವ್ಯಾಲ್ಯೂ ನಾವು ಫೈಂಡ್ ಮಾಡ್ಬೋದು.
ಎಕ್ಸ್ ವ್ಯಾಲ್ಯೂ ಕರೆಕ್ಟಾಗಿ ವ್ಯಾಲ್ಯೂ ಬಂತಂದರೆ ನಾವು ಮ್ಯಾಕ್ಸಿಮಮ್ ಮಿನಿಮವನ್ನು ಫೈಂಡ್ ಮಾಡ್ಬೋದು. ಸೊ ಇಲ್ಲಿ ಅವನೇನು ಕೇಳಿದ್ದಾನೆ, ಬರೋದೇ ಇಲ್ಲ ಅಂತ ಹೇಳ್ತಿದ್ದಾನೆ. ಸೊ ಚೆಕ್ ಮಾಡೋಣ ಏನಂತ. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಅಂತಂದರೆ 2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಬಿ ಅಂತಂದರೆ 2 ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂತಂದರೆ 3 ಸಿ ಅಂತಂದರೆ 1 ಡಿವೈಡೆಡ್ ಬೈ 2 ಇಂಟು 3 ಅಂತ ಈಸ್ ಈಕ್ವಲ್ ಟು ಮೈನಸ್ 2 ಪ್ಲಸ್ ಆರ್ ಮೈನಸ್ ರೂಟ್ 2 2s are 4 minus 4 3s are 12 into 1 12 divided by 2 into 3 6. So ನೋಡಿ further simplification. Minus 2 plus or minus root 4 minus 12 ಅಂದರೆ ಏನು ಬರುತ್ತೆ ನಮಗೆ minus 8 divided by 6. Further simplification. Minus 2 as it is plus or minus ನೋಡಿ ರೂಟ್ 8 ನಾವು 2 ರೂಟ್ 2 ಅಂತ ಕೂಡ ತಗೋಬೋದು. ಏನಕ್ಕಂದರೆ ನೋಡಿ ಸ್ಪ್ಲಿಟ್ ಮಾಡಿದರೆ 2 ಇಂಟು 4 ಅಥವಾ 4 ಇಂಟು 2. ಸೊ ರೂಟ್ 4 ಹೊರಗಡೆ ತಗೊಂಡ್ರೆ ನಮಗೆ ಏನಾಗುತ್ತೆ 2 ರೂಟ್. ಸೊ 2 ರೂಟ್ ಮೈನಸ್ 2 ಡಿವೈಡೆಡ್ ಬೈ 6. ಸೊ ನೋಡಿ ಇಲ್ಲಿ 2 ಕಾಮನ್ ತಗೊಂಡ್ರೆ ಮೈನಸ್ 1 ಪ್ಲಸ್ ಆರ್ ಮೈನಸ್ ರೂಟ್ ಮೈನಸ್ 2 ಡಿವೈಡೆಡ್ ಬೈ 6. ಸೊ 2 1s 2 3s ಅಂತ ಬರುತ್ತೆ. ಸೊ ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ ಆರ್ ಮೈನಸ್ ರೂಟ್ ಮೈನಸ್ 2 ಡಿವೈಡೆಡ್ ಬೈ 3 ಅಂತ. ಸೊ ನೋಡಿ ಇಲ್ಲೇನಾಗುತ್ತೆ, ಸಿನ್ಸ್ ಏನಿದೆ ಇಲ್ಲಿ ರೂಟ್ ಹ್ಯಾಸ್ ಅ ಮೈನಸ್ ವ್ಯಾಲ್ಯೂ, ಸಿನ್ಸ್ ರೂಟ್ ಹ್ಯಾಸ್ ಮೈನಸ್ ಸೈನ್. ಸೊ ನೋಡಿ ಮೈನಸ್ 2 ಇದೆ, ರೂಟಲ್ಲಿ ಮೈನಸ್ 2 ಇರೋದ್ರಿಂದ ಎಕ್ಸ್ ಹ್ಯಾಸ್ ನೋ ರಿಯಲ್ ನಂಬರ್. Therefore, x has no real number. So, therefore, h of x ಏನಾಗಿರುತ್ತೆ, does not have a maxima or minima. Maxima or minima. ಸೊ ನೋಡಿ ಕೇಳಿರೋದು ಅದೇ, ಪ್ರೂವ್ ದ್ಯಾಟ್ ಅಂತ ಕೇಳಿದ್ದ. ಕೊಟ್ಟಿರೋ ಫಂಕ್ಷನ್ನು ಮಿನಿಮಾ ಮತ್ತು ಮ್ಯಾಕ್ಸಿಮಾ ಇರೋದಿಲ್ಲ ಕೊಟ್ಟಿರೋ ಫಂಕ್ಷನಲ್ಲಿ. ಸೊ ನೋಡಿ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ, ಡಸ್ ನಾಟ್ ಹ್ಯಾವ್ ರಿಯಲ್ ನಂಬರ್. ರಿಯಲ್ ನಂಬರೇ ಬರೋದಿಲ್ಲ ಇಲ್ಲಿ, ಏನಕ್ಕಂದರೆ ರೂಟಲ್ಲಿ ಮೈನಸ್ 2 ಇದೆ ನೋಡಿ. ಸೊ ಇದು ನಾಟ್ ಅ ರಿಯಲ್ ನಂಬರ್. ಸೊ ರಿಯಲ್ ನಂಬರ್ ಇಲ್ಲ ಅಂತಂದರೆ ಏನಾಗಿರುತ್ತೆ, ಎಚ್ ಆಫ್ ಎಕ್ಸ್ ಡಸ್ ನಾಟ್ ಹ್ಯಾವ್ ಮ್ಯಾಕ್ಸಿಮಾ ಆರ್ ಮಿನಿಮಾ ಅಂತ. ಕೂಡ ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ ಫಿಫ್ತ್ ಮೇನ್ ಇದೆ, ಫೈಂಡ್ ದ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ದ ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಆಫ್ ದ ಫಾಲೋವಿಂಗ್ ಫಂಕ್ಷನ್ ಇನ್ ದ ಗಿವನ್ ಇಂಟರ್ವಲ್ಸ್. ನೋಡಿ ಗಿವನ್ ಇಂಟರ್ವಲ್ಸ್ ಅನ್ನು ಕೂಡ ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾನೆ. ಸೊ ಏನು ಫೈಂಡ್ ಮಾಡಬೇಕು, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಮತ್ತು ಅಬ್ಸಲ್ಯೂಟ್ ಮಿನಿಮಮ್ ಅನ್ನು. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ ಇದೆ. ಎಕ್ಸ್ ಏನಿದೆ ಬಿಲಾಂಗ್ಸ್ ಟು ಮೈನಸ್ 2, 2 ದಟ್ ಕ್ಲೋಸ್ ಇಂಟರ್ವಲ್ ಇದೆ ನೋಡಿ. ಕ್ಲೋಸ್ ಇಂಟರ್ವಲ್ ಅಂತಂದರೆ ಏನಾಗಿರುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ನೋಡಿ ಮೈನಸ್ 2 ಆ್ಯಂಡ್ ಪ್ಲಸ್ 2 ಇರುತ್ತೆ. ಸೊ ಇವಾಗ ಕೊಟ್ಟಿರೋ ಫಂಕ್ಷನನ್ನು ತೊಗೊತೀನಿ ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ. ಸೊ ಇದನ್ನು ನಾನು ಡಿಫ್ರೆನ್ಷಿಯೇಟ್ ಮಾಡಿದರೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ತಗೊಂಡ್ರೆ ಏನು ಬರುತ್ತೆ ನನಗೆ, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಅಂತ. ಸೊ ನೋಡಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಕ್ಯೂಬ್. ಏನನ್ನು ಯೂಸ್ ಮಾಡ್ತೀವಿ ಇಲ್ಲಿ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅಂತಂದರೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಸೊ ಏನಾಗುತ್ತೆ ಇದು 3 ಇಂಟು ಎಕ್ಸ್ ಟು ದಿ ಪವರ್ 3 ಮೈನಸ್ 1 ಅಂದರೆ 3 ಇಂಟು ಎಕ್ಸ್ ಸ್ಕ್ವೇರ್. ಸೊ ಇವಾಗ ನೋಡಿ ಏನು ಮಾಡ್ಬೇಕು ನಾವು, ಡಿಫ್ರೆನ್ಷಿಯೇಷನ್ ಆದಮೇಲೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ತಗೊಂಡಾಗ ಸೊ ಏನು ಬರುತ್ತೆ ನನಗೆ, 3x² ಈಸ್ ಈಕ್ವಲ್ ಟು 0.
ಸೊ ನೋಡಿ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 0/3 ಅಂತಂದರೆ 0/ಎನಿಥಿಂಗ್ 0 ಆಗುತ್ತೆ. ಸೊ ಅದಕ್ಕೆ ಇವಾಗ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ನನಗೆ 0 ಅಂತ ಬರುತ್ತೆ. ಸೊ ಓಕೆನಾ ಇವಾಗ. ಸೊ ಎಕ್ಸ್ ಈಸ್ ಈಕ್ವಲ್ ಟು 0 ಅಂದರೆ ಏನಾಗಿರುತ್ತೆ, ಇದು ಕ್ರಿಟಿಕಲ್ ಪಾಯಿಂಟ್ ಆಗಿರುತ್ತೆ. ನೋಡಿ ಈಸ್ ಕ್ರಿಟಿಕಲ್ ಪಾಯಿಂಟ್. ಸೊ ಇವಾಗ ಕೊಟ್ಟಿರೋ ಇಂಟರ್ವಲ್ ಏನಿತ್ತು ನಮಗೆ ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ ಇಂಟರ್ವಲ್ -2, -2 ಅಂತ. ಸೊ ಏನಾಗುತ್ತೆ ಇವಾಗ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು -2 ಬರುತ್ತೆ, ಮತ್ತು 0 ಬರುತ್ತೆ, ಮತ್ತು 2. ಸೊ 3 ವ್ಯಾಲ್ಯೂಸನ್ನು ಯೂಸ್ ಮಾಡಿಬಿಟ್ಟು ಇವಾಗ ಫೈನ್ ಮಾಡಬೇಕು. ನೋಡಿ ಎಫ್ ಆಫ್ ಎಕ್ಸ್ ಇದೆಯಲ್ಲ ಅದರಲ್ಲಿ ವ್ಯಾಲ್ಯೂ ಪುಟ್ ಮಾಡಿದ್ವಿ. ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಫಸ್ಟ್ ಒನ್ ಏನು ತೊಗೊತೀನಿ ನಾನು, ವೆನ್ ಎಕ್ಸ್ ಈಸ್ ಈಕ್ವಲ್ ಟು -2 ಅಂತ ತಗೊಂಡಾಗ ಎಫ್ ಆಫ್ -2 ಏನು ಬರುತ್ತೆ ನನಗೆ -2 ⁻³ ಅಂತ. ಸೊ ನೋಡಿ ಮೈನಸನ್ನು ಆಡ್ ನಂಬರ್ ಆಫ್ ಟೈಮ್ಸ್, 3 ಇಸ್ ಆಡ್ ನಂಬರ್ ಆಫ್ ಟೈಮ್ಸು. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನನಗೆ ಮೈನಸ್ ಬರುತ್ತೆ. 2 3 ಟೈಮ್ಸ್, 2 2 * 4, 4 2 * 8. ಸೊ ಆನ್ಸರ್ 8 ಬಂತು. ಅದೇ ಥರ ನೋಡಿ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 0 ತಗೊಂಡಾಗ ಏನು ಬರುತ್ತೆ ನನಗೆ ಎಫ್ ಆಫ್ 0 ಈಸ್ ಈಕ್ವಲ್ ಟು 0⁻³ ಈಸ್ 0 ಅಂತ ಬರುತ್ತೆ. ಸೊ ಅದೇ ಥರ ಇನ್ನೊಂದು ಯಾವುದು ವ್ಯಾಲ್ಯೂ ಇದೆ ನಮಗೆ, ವೆನ್ ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ ತಗೊಂಡಾಗ ನೋಡಿ ಎಫ್ ಆಫ್ 2 ಅಂತ ತಗೊಂಡ್ರೆ ಏನು ಬರುತ್ತೆ 2⁻³ ಅಂತ. 2 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದರೆ 8 ಅಂತ. ಸೊ ನೋಡಿ ಇವಾಗ ನಮಗೆ 3 ವ್ಯಾಲ್ಯೂಸ್ ಬಂತು. ಒಂದು ಎಫ್ ಆಫ್ ಎಕ್ಸೆಲ್ ಹಾಕಿದಾಗ ಒಂದು 0 ಬರುತ್ತೆ, ಒಂದು -8, ಒಂದು +8. ಸೊ ಇವಾಗ ನೋಡಿ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ ಮಿನಿಮಾನ ಬರಿಬೋದು. ಸೊ ದೇರ್ ಫೋರ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಏನಾಗಿರುತ್ತೆ ಈಸ್ 8 ಪ್ಲಸ್ ಯಾವುದಿದೆಯಲ್ಲ ಅದು ಅಬ್ಸಲ್ಯೂಟ್. ಸೊ ಅದೇ ಥರ ಅಂದರೆ ಮ್ಯಾಕ್ಸಿಮಮ್ ಪ್ಲಸ್ ಇರೋದು ಯಾವಾಗಲೂ ಮ್ಯಾಕ್ಸಿಮಮ್, ಮೈನಸ್ ಅಂದರೆ ಮಿನಿಮಮ್ ಬರುತ್ತೆ ವ್ಯಾಲ್ಯೂಸ್. ಸೊ ಅದೇ ಥರ ನೋಡಿ ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಏನಾಗಿರುತ್ತೆ ಈಸ್ -8 ಅಂತ ಆಗಿರುತ್ತೆ. ಸೊ ನೋಡಿ ಕ್ವಶನಲ್ಲಿ ಏನಿತ್ತು ನಮಗೆ ಫೈಂಡ್ ದ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಆಫ್ ದ ಫಾಲೋವಿಂಗ್ ಫಂಕ್ಷನ್ ಅಂತ, ಮತ್ತು ಇನ್ ದ ಗಿವನ್ ಇಂಟರ್ವಲ್ ಅಂತ. ಸೊ ಗಿವನ್ ಇಂಟರ್ವಲನ್ನು ಯೂಸ್ ಮಾಡಿದಾಗ ಫಸ್ಟ್ ಏನು ಮಾಡ್ತೀವಿ, ಇಲ್ಲಿನೂ ಕೂಡ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಡಿಫ್ರೆನ್ಷಿಯೇಷನ್ ಆದಮೇಲೆ ಎಫ್ ಡ್ಯಾಶ್ ಆಫ್ ಎಕ್ಸನ್ನು 0 ಅಂತ ತೊಗೊಂಡಾಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಿದ್ರೆ ಎಕ್ಸ್ ಏನು ಬಂತು 0. ಸೊ ಕೊಟ್ಟಿರೋ ಇಂಟರ್ವಲ್ಲು -2, 2. ಸೊ ಟೋಟಲ್ ಎಕ್ಸ್ ವ್ಯಾಲ್ಯೂ ಏನೇನು ತೊಗೋಬೇಕಿಲ್ಲಿ, ಒಂದು -2 ಮತ್ತು 0 ಮತ್ತು 2 ಅಂತ. ಸೊ ಎಕ್ಸ್ ಈಸ್ ಈಕ್ವಲ್ ಟು 2 ತೊಗೊಂಡಾಗ -8 ಬಂತು, ಮತ್ತು ಎಕ್ಸ್ ಈಸ್ ಈಕ್ವಲ್ ಟು 0 ತೊಗೊಂಡಾಗ 0. ಸೊ ಎಕ್ಸ್ ಈಸ್ ಈಕ್ವಲ್ ಟು 2 ತೊಗೊಂಡಾಗ ಅಂದರೆ ಕೊಟ್ಟಿರೋ ಫಂಕ್ಷನಲ್ಲೇ ಎಕ್ಸ್ ವ್ಯಾಲ್ಯೂ ಪುಟ್ ಮಾಡಬೇಕು. ಸೊ ಆವಾಗ 8 ಬಂತು. ಇವಾಗ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗಿರುತ್ತೆ ನಮಗೆ +8. ಸೊ ಅದೇ ಥರ ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ ನಮಗೆ -8. ಸೊ ಈ ಥರ ನೋಡಿ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂವನ್ನು ಫೈಂಡ್ ಮಾಡೋದು. ಸೊ ನೆಕ್ಸ್ಟ್ ನೋಡಿ 5th ಮೇನಲ್ಲಿ ಸೆಕೆಂಡ್ ಸಬ್ ಕ್ವಶನ್ ಇದೆ. ಇಲ್ಲಿನೂ ಕೂಡ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಮತ್ತು ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂವನ್ನು ಸೊ ಫಾಲೋವಿಂಗ್ ಫಂಕ್ಷನ್ ಇನ್ ಗಿವನ್ ಇಂಟರ್ವಲ್ ಅಂತ. ಸೊ ನೋಡಿ ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು sin x + cos x. ಸೊ ಎಕ್ಸ್ ಬಿಲಾಂಗ್ಸ್ ಟು 0, π ಅಂತ ಇದೆ. ಸೊ ನೋಡಿ ಫಸ್ಟ್ ಏನು ಮಾಡ್ತೀನಿ ನಾನು, ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು sin x + cos x. ಸೊ ಇದನ್ನು ಡಿಫ್ರೆನ್ಷಿಯೇಟ್ ನೋಡಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ d/dx ಆಫ್ ಎಫ್ ಆಫ್ ಎಕ್ಸ್ is equal to d/dx of sin x plus d/dx of cos x. ಸೊ ನೋಡಿ ಇವಾಗ ಡಿಫರೆನ್ಷಿಯೇಷನ್ ಆಫ್ ಎಫ್ ಆಫ್ ಎಕ್ಸ್ ಏನು ಬರುತ್ತೆ ಎಫ್ ಡ್ಯಾಶ್ ಆಫ್ ಎಕ್ಸ್, ಡಿಫರೆನ್ಷಿಯೇಷನ್ ಆಫ್ sin x ಅಂತಂದರೆ cos x.
ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ ನಮಗೆ ಮೈನಸ್ ಸೈನ್ ಎಕ್ಸ್. ಸೊ ನೋಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬಂತು ನಮಗೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಅಂತ. ಸೊ ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ. ಸೊ ನೋಡಿ ಇವಾಗ ನಾನು ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ತಗೊಂಡಾಗ ಏನು ಬರುತ್ತೆ ನನಗೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ನೋಡಿ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಅನ್ನು ಈ ಕಡೆ ತಗೊಂಡ್ರೆ ಪ್ಲಸ್ ಸೈನ್ ಎಕ್ಸ್. ಸೊ ನೋಡಿ ಇವಾಗ ಕಾಸ್ ಎಕ್ಸ್ ಅನ್ನು ಈ ಕಡೆ ಕಳಿಸ್ಕೊಂಡ್ರೆ ಅಂದರೆ ಡಿವಿಷನ್ ಆದರೆ ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ. ಸೊ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಸೊ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದರೆ ನಮಗೇನಿದೆ ಟ್ಯಾನ್ ಎಕ್ಸ್ ಅಂತ 1 ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಅಂತ ಇದೆ. ಸೈನ್ ತೀಟಾ ಬೈ ಕಾಸ್ ತೀಟಾ ಅಂತಂದರೆ ಕಾಸ್ ತೀಟಾ ಅಂದರೆ ಟ್ಯಾನ್ ತೀಟಾ ಅಂತ. ಸೊ ಇಲ್ಲೇನಾಗುತ್ತೆ ಎಕ್ಸ್ ವ್ಯಾಲ್ಯೂಯನ್ನು ಸಪ್ರೇಟ್ ಮಾಡಿದರೆ ಟ್ಯಾನ್ ಇನ್ವರ್ಸ್ 1 ಅಂತ ಬರುತ್ತೆ. ಸೊ ಟ್ಯಾನ್ ಇನ್ವರ್ಸ್ 1 ಏನಾಗುತ್ತೆ ನಮಗೆ ಪೈ ಬೈ 4 ಅಥವಾ 45 ಡಿಗ್ರಿ ಅಂತ ಕೂಡ ಹೇಳ್ಬೋದು. ಸೊ ಇವಾಗ ನೋಡಿ ಎಕ್ಸ್ ವ್ಯಾಲ್ಯೂ ಏನು ಬಂತು ನನಗೆ ಪೈ ಬೈ 4. ಸೊ ಕೊಟ್ಟಿರೋ ಇಂಟರ್ವಲ್ ಏನಿದೆ ನೋಡಿ 0, ಪೈ ಅಂತ. ಸೊ ಗಿವನ್ ಇಂಟರ್ವಲ್ಸ್ ಏನಿದೆ ಕ್ಲೋಸ್ ಇಂಟರ್ವಲ್ 0, ಪೈ ಅಂತ. ಸೊ ವ್ಯಾಲ್ಯೂಸ್ ಏನಾಗುತ್ತೆ ಹಂಗಿದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ ಯಾವ್ದಾವ್ದು ಬರುತ್ತೆ, ಒಂದು 0 ಬರುತ್ತೆ, ಇನ್ನೊಂದು ಇಲ್ಲಿ ನೋಡಿ ಫೈನ್ ಮಾಡಿರೋದು ಪೈ ಬೈ 4 ಬರುತ್ತೆ, ಇನ್ನೊಂದು ಪೈ ಅಂತ. ಸೊ 3 ವ್ಯಾಲ್ಯೂಸ್ ಬರುತ್ತೆ. ಈ 3 ವ್ಯಾಲ್ಯೂಸನ್ನು ಎಫ್ ಆಫ್ ಎಕ್ಸ್ ಅಲ್ಲಿ ಹಾಕಬೇಕು ಕೊಟ್ಟಿರೋ ಫಂಕ್ಷನ್ ಇದೆಯಲ್ಲ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ತಗೊಂಡಾಗ ಎಫ್ ಆಫ್ 0 ಫಂಕ್ಷನ್ ಏನಿದೆ ನಮಗೆ ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಎಕ್ಸ್ ಏನಿದೆ ಫಂಕ್ಷನು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂತ. ಸೊ ಇಲ್ಲಿ ಪುಟ್ ಮಾಡಿದ್ರೆ ಏನು ಬರುತ್ತೆ ನನಗೆ ಸೈನ್ 0 ಪ್ಲಸ್ ಕಾಸ್ 0. ಸೊ ನೋಡಿ ವ್ಯಾಲ್ಯೂ ಗೊತ್ತು ನಮಗೆ ಸೈನ್ 0 ಈಸ್ ಈಕ್ವಲ್ ಟು ಏನು ಬರುತ್ತೆ 0, ಕಾಸ್ 0 ಏನಿದೆ ನಮಗೆ 1. ಸೊ ವ್ಯಾಲ್ಯೂ ಪುಟ್ ಮಾಡಿದರೆ 0 ಪ್ಲಸ್ 1 ಈಸ್ 1 ಅಂತ. ಸೊ ಅದೇ ಥರ ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 4 ಅಂತ ತಗೊಂಡಾಗ ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 4. ಸೊ ಎಫ್ ಆಫ್ ಪೈ ಬೈ 4 ತಗೊಂಡಾಗ ಏನಾಗುತ್ತೆ ನಮಗೆ ಸೈನ್ ಪೈ ಬೈ 4 ಪ್ಲಸ್ ಕಾಸ್ ಪೈ ಬೈ 4. ಸೊ ನೋಡಿ ವ್ಯಾಲ್ಯೂ ಏನಿದೆ ನಮಗೆ ಸೈನ್ 45 ಡಿಗ್ರಿ ಪೈ ಬೈ 4 ಅಂದರೆ 45 ಡಿಗ್ರಿ 1/√2 ಈವನ್ ಕಾಸ್ ಪೈ ಬೈ 4 ಕಾಸ್ 45 ಡಿಗ್ರಿ ಇಸ್ ಆಲ್ಸೋ 1/√2. ಸೊ ಇಲ್ಲಿ ವ್ಯಾಲ್ಯೂ ಪುಟ್ ಮಾಡಿದ್ರೆ 1/√2 ಪ್ಲಸ್ 1/√2 ಈಸ್ ಈಕ್ವಲ್ ಟು ನೋಡಿ ಎಲ್ ಸಿ ಎಮ್ ಏನಿದೆ √2. ಸೊ ಇಲ್ಲೆರಡು ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ನ್ಯೂಮರೇಟರ್ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. 1 + 1 ಅಂತಂದರೆ 2/√2. ಸೊ 2/√2 ಏನಾಗುತ್ತೆ ನಮಗೆ √2 ಅಂತ. ಏನಕ್ಕಂದರೆ √2 ಅಂತಂದರೆ ಟು ದಿ ಪವರ್ 2 ಟು ದಿ ಪವರ್ ಹಾಫ್ ಇರುತ್ತೆ. ಸೊ 1 - ಹಾಫ್ ಅಂತಂದರೆ ಹಾಫ್ ಬರುತ್ತೆ. ಸೊ ನೋಡಿ ಅದೇ ಥರ ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಇನ್ನೊಂದು ಯಾವುದಿದೆ ವ್ಯಾಲ್ಯೂ ನಮಗೆ ಪೈ ಅಂತ ಇದೆ ನೋಡಿ. ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಅಂತ ತಗೊಂಡಾಗ ಏನು ಬರುತ್ತೆ ನನಗೆ ಎಫ್ ಆಫ್ ಪೈ ಈಸ್ ಈಕ್ವಲ್ ಟು ಸೈನ್ ಪೈ ಪ್ಲಸ್ ಕಾಸ್ ಪೈ ಅಂತ. ಸೊ ನೋಡಿ ಏನು ಬರುತ್ತೆ ಇವಾಗ ವ್ಯಾಲ್ಯೂ ಸೈನ್ ಪೈ ವ್ಯಾಲ್ಯೂ ಏನಿದೆ ನಮಗೆ 0. ಇಲ್ಲಿ ನೋಡಿ ಸೈಡಲ್ಲಿ ತೊಗೊತೀನಿ ಸೈನ್ ಪೈ ಅಂತಂದರೆ 0, ಕಾಸ್ ಪೈ ಅಂತಂದರೆ ಏನಿದೆ ನಮಗೆ -1 ಅಂತ. ಅಂದರೆ ಪೈ ಅಂತಂದರೆ 180 ಡಿಗ್ರಿ ಅದು. ಸೊ ಇಲ್ಲಿ ವ್ಯಾಲ್ಯೂ ಪುಟ್ ಮಾಡಿದ್ರೆ ಏನು ಬರುತ್ತೆ ನನಗೆ ಕಾಸ್ ಪೈ ಅಂದರೆ 0, ಸೈನ್ ಪೈ ಅಂದರೆ 0, ಕಾಸ್ ಪೈ ಅಂತಂದರೆ -1. ಸೊ 0 - 1 ಅಂದರೆ ಏನು ಬರುತ್ತೆ ನಮಗೆ -1. ಸೊ ಇವಾಗ 3 ವ್ಯಾಲ್ಯೂಸ್ ಬಂತು. ಒಂದು ಎಫ್ ಆಫ್ 0 ತಗೊಂಡಾಗ 1 ಬರುತ್ತೆ, ಎಫ್ ಆಫ್ ಪೈ ಬೈ 4 ತಗೊಂಡಾಗ √2 ಬರುತ್ತೆ, ಮತ್ತು ಎಫ್ ಆಫ್ ಪೈ ತಗೊಂಡಾಗ -1 ಅಂತ ಬರುತ್ತೆ. ಸೊ ನೋಡಿ ಇವಾಗ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ ಮತ್ತು ಮಿನಿಮಾ ಅಂತ ಬರಿಬೋದು. ದೇರ್ಫೋರ್ absolute maximum value of f of x is
ನೋಡಿ ಮ್ಯಾಕ್ಸಿಮಮ್ ಯಾವುದಿದೆ ಅಲ್ಲಿ ರೂಟ್ 2 ಅಂದರೆ 1 ಪಾಯಿಂಟ್ ಸಮಥಿಂಗ್ ಅಂತ ಬರುತ್ತೆ. ಸೊ ಅದೇ ಮಿನಿಮಮ್ ತಗೊಂಡಾಗ ಆ್ಯಂಡ್ ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಈಸ್ ಏನಾಗುತ್ತೆ ಮೈನಸ್. ಸೊ ಮಿನಿಮಮ್ಮು -1 ಯಾವಾಗ ಬಂದಿದ್ರೆ ಅದು ಮಿನಿಮಮ್ಮು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಪೈ ತೊಗೊಂಡಾಗ ನೋಡಿ. ಸೊ ಮಿನಿಮಮ್ ವ್ಯಾಲ್ಯೂ -1, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಂತಂದರೆ π/4 ತೊಗೊಂಡಾಗ ರೂಟ್ 2. ಸೊ ಕ್ವಶನಲ್ಲಿ ಕೇಳಿರೋದು ಅದೇ, ಫೈಂಡ್ ದ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್ ಆಫ್ ದ ಗಿವನ್ ಫಂಕ್ಷನ್ ಇನ್ ದ ಗಿವನ್ ಇಂಟರ್ವಲ್ ಅಂತ. ಸೊ ಇಲ್ಲೇನು ಬಂತು, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ಮು ರೂಟ್ 2, ಮಿನಿಮಮ್ಮು -1 ಅಂತ. ನೆಕ್ಸ್ಟ್ ನೋಡಿ 5th ಮೇನಲ್ಲಿ ಥರ್ಡ್ ಸಬ್ ಕ್ವಶನ್ ಇದೆ ನೋಡಿ. ಏನಿದೆ, ಫೈಂಡ್ ದಿ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಆಫ್ ದಿ ಫಾಲೋವಿಂಗ್ ಫಂಕ್ಷನ್ ಇನ್ ದ ಗಿವನ್ ಇಂಟರ್ವಲ್ ಅಂತ. ಸೊ ನೋಡಿ ಕೊಟ್ಟಿರೋ ಫಂಕ್ಷನ್ ಏನಿದೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 4x - 1/2 ಇಂಟು x² ಅಂತ ಇದೆ. ಸೊ ಕೊಟ್ಟಿರೋ ಇಂಟರ್ವಲ್ ಏನಿದೆ, x ಬಿಲಾಂಗ್ಸ್ ಟು -2, 9/2 ಅಂತ. ಸೊ ನೋಡಿ ಫಸ್ಟು ಕೊಟ್ಟಿರೋ ಫಂಕ್ಷನನ್ನು ತಗೊತೀನಿ. ಇಲ್ಲಿನೂ ಕೂಡ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ ಮತ್ತು ಅಬ್ಸಲ್ಯೂಟ್ ಮಿನಿಮಾನ ಫೈಂಡ್ ಮಾಡಬೇಕು. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 4x - 1/2 ಇಂಟು x² ಅಂತ. ಸೊ ನೋಡಿ ಇದನ್ನು ನಾನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಡಿಫ್ರೆನ್ಷಿಯೇಷನ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ 4x minus differentiation of 1/2 into x². ಸೊ ನೋಡಿ ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ, ಎಫ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಡಿಫ್ರೆನ್ಷಿಯೇಷನ್ ಆಫ್ 4 ನೋಡಿ, 4 ಕಾನ್ಸ್ಟೆಂಟ್ ಇದೆ ಆಸ್ ಇಟ್ ಈಸ್ ಬರುತ್ತೆ, ಇಂಟು ಎಕ್ಸ್ ಇರೋದ್ರಿಂದ ಕಾನ್ಸ್ಟೆಂಟ್ ಆಸ್ ಇಟ್ ಈಸ್ ಬರುತ್ತೆ. ಬರೀ ಪ್ಯೂರ್ ಕಾನ್ಸ್ಟೆಂಟ್ ಇದ್ರೆ 0 ಆಗಿಬಿಡುತ್ತೆ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ 1 ಮೈನಸ್ 1/2 ಕಾನ್ಸ್ಟೆಂಟ್ ಇದೆ ಆಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ x² 2x. ಸೊ ನೋಡಿ 2 ಕ್ಯಾನ್ಸಲ್ ಆಗುತ್ತೆ, ಏನು ಬರುತ್ತೆ ನಮಗೆ 4 - x ಅಂತ. ಸೊ ನೋಡಿ ಇವಾಗ ಇದನ್ನು ಏನು ಬಂತು ನಮ್ಗೆ, ಇವಾಗ ಬಂದಿರೋದು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ. ಸೊ ಇದನ್ನು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ನಾನು ಏನಂತ ತಗೊತೀನಿ 0 ಅಂತ. ಸೊ ಫಂಕ್ಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ತಗೊಂಡಾಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕಲ್ಲ. ಸೊ 4 - x ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ 4. ಸೊ ಇವಾಗ ಕೊಟ್ಟಿರೋ ಇಂಟರ್ವಲ್ ಏನಿದೆ, ಗಿವನ್ ಇಂಟರ್ವಲ್ -2, 9/2 ಅಂತ. ಗಿವನ್ ಇಂಟರ್ವಲ್ -2, -9/2 ಅಂತ. ಸೊ ನೋಡಿ ಹಂಗಿದ್ರೆ ವ್ಯಾಲ್ಯೂಸ್ ಏನೇನು ಬಂತು ನನಗೆ, ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಏನೇನು ಬಂತು, ಎಕ್ಸ್ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ -2 ಇದೆ, -2, ಇಲ್ಲಿ ನೋಡಿ 4 ಬಂದಿರೋದು, ಆಮೇಲೆ 9/2. 9/2 ಅಂತಂದರೆ ಏನಾಗುತ್ತೆ 4 ಪಾಯಿಂಟ್ ಸಮಥಿಂಗ್ ಆಗುತ್ತೆ. ಇನ್ ಬಿಟ್ವೀನ್ -2 ಆ್ಯಂಡ್ 4 ಪಾಯಿಂಟ್ ಸಮಥಿಂಗ್ ವ್ಯಾಲ್ಯೂ ಏನು ಬಂತು ನಮಗೆ 4 ಅಂತ. ಸೊ ಇವಾಗ ನೋಡಿ 1/1 ಫೈಂಡ್ ಮಾಡ್ತೀನಿ. ಅವಾಗ ನಮಗೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಮತ್ತು ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಬರುತ್ತೆ. ಸೊ ವೆನ್ ಎಕ್ಸ್ ಈಸ್ ಈಕ್ವಲ್ ಟು -2 ತಗೊಂಡಾಗ ಫಂಕ್ಷನ್ ನೋಡಿ ಎಫ್ ಆಫ್ -2 ಫಂಕ್ಷನ್ ಏನಿದೆ ನನಗೆ ಎಫ್ ಆಫ್ ಎಕ್ಸು ಇಲ್ಲಿ ನೋಡಿ 4x - 1/2 ಇಂಟು x² ಅಂತ. ಸೊ ಅದರಲ್ಲಿ ವ್ಯಾಲ್ಯೂ ಪುಟ್ ಮಾಡಬೇಕು. ಈಸ್ ಈಕ್ವಲ್ ಟು 4 ಇಂಟು 4x ಅಂದರೆ ಎಕ್ಸ್ ಪ್ಲೇಸಲ್ಲಿ -2 -12 ಇಂಟು x² ಪ್ಲೇಸಲ್ಲಿ -2 ಇಂಟು ಸ್ಕ್ವಯರ್ ಅಂತ. ಸೊ ನೋಡಿ 4 ಇಂಟು -2 -8. ಸೊ ಮೈನಸ್ ಇಂಟು ಇಲ್ಲಿ ನೋಡಿ ಫಸ್ಟು -1/2 ಆ್ಯಸ್ ಇಟ್ ಈಸು ಬ್ರಾಕೆಟನ್ನು ರಿಮೂವ್ ಮಾಡ್ತೀನಿ ನೋಡಿ. -2 ಅನ್ನು 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ +4. ಸೊ 2 1s 2 2s. ಸೊ ಏನು ಬರುತ್ತೆ ಇಲ್ಲಿ -8 -2. ಸೊ ಏನು ಬಂತು ಆನ್ಸರ್ ನನಗೆ -10 ಅಂತ. ಸೊ ಯಾವಾಗ ವೆನ್ ಎಕ್ಸ್ ಈಸ್ ಈಕ್ವಲ್ ಟು -2 ಇದ್ದ. ಸೊ ಅದೇ ಥರ ನೋಡಿ ವೆನ್ ಎಕ್ಸ್ ಈಸ್ ಈಕ್ವಲ್ ಟು
4 ಅಂತ ತಗೊಂಡಾಗ ಅವಾಗ ಏನು ಬರುತ್ತೆ ನೋಡೋಣ ವ್ಯಾಲ್ಯೂ ಎಫ್ ಆಫ್ 4. ಸೊ ಇಲ್ಲಿನೂ ಕೂಡ 4 ಇಂಟು ಫಸ್ಟ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇದೆಯಲ್ಲ ಅದೇ ಫಂಕ್ಷನ್ 4 ಇಂಟು 4 ಮೈನಸ್ 1/2 ಇಂಟು 4 ಸ್ಕ್ವಯರ್ ಅಂತ ಅಂದರೆ ಎಕ್ಸ್ ಪ್ಲೇಸಲ್ಲಿ 4 ಆಗ್ತಾ ಇದೆ. 4 4 ಜ 16 ಮೈನಸ್ 1/2 4 4 ಜ 16. ಸೊ 2 1 ಜ 2 8 ಜ. ಸೊ 16 ಮೈನಸ್ 8 ಅಂದರೆ ಎಷ್ಟು ಬರುತ್ತೆ ನಮಗೆ 8. ಸೊ ಅದೇ ಥರ ಇನ್ನೊಂದು ಪಾಯಿಂಟ್ ಇದೆ 9/2 ಅದನ್ನು ಕೂಡ ತಗೊಳ್ಳೋಣ. ವೆನ್ ಎಕ್ಸ್ ಈಸ್ ಈಕ್ವಲ್ ಟು 9/2. ಸೊ ಇವಾಗ ಏನು ಬರುತ್ತೆ ಎಫ್ ಆಫ್ 9/2 ಈಸ್ ಈಕ್ವಲ್ ಟು 4 ಇಂಟು ಎಕ್ಸ್ ಪ್ಲೇಸಲ್ಲಿ 9/2 ಮೈನಸ್ 1/2 ಆ್ಯಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲೇಸಲ್ಲಿ 9/2 ಹೋಲ್ ಸ್ಕ್ವೇರ್ ಅಂತ. ಸೊ ಇವಾಗ ನೋಡಿ ಇದನ್ನು ಸಿಂಪ್ಲಿಫೈ ಮಾಡೋಣ. ಸೊ ಏನು ಬರುತ್ತೆ ಎಫ್ ಆಫ್ 9/2 ಈಸ್ ಈಕ್ವಲ್ ಟು ನೋಡಿ 2 1 ಜ 2 2 ಜ ಕ್ಯಾನ್ಸಲ್ ಮಾಡ್ಬೋದು. 2 9 ಜ ಏನಾಗುತ್ತೆ 18. ನೋಡಿ ಇಲ್ಲಿ 2 ಇದೆ ಲೈನ್ 2 9 ಜ 18 ಮೈನಸ್ 1/2 ಆ್ಯಸ್ ಇಟ್ ಈಸ್ ಇಂಟು 9 9 ಜ 81 ಮೈನಸ್ 2 2 ಜ 4. ಸೊ 18 ಮೈನಸ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಯಾವಾಗೂ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಸಪ್ರೇಟ್ ಮಲ್ಟಿಪ್ಲೈ 1 ಇಂಟು 81 ಡಿವೈಡೆಡ್ ಬೈ 2 4 ಜ 8. ಸೊ ಇಲ್ಲಿ ಒಂದು ರ್ಯಾಷನಲ್ ನಂಬರ್ ಇದೆ, ಒಂದು ನ್ಯಾಚುರಲ್ ನಂಬರ್. ಸೊ ರ್ಯಾಷನಲ್ ನಂಬರ್ ಇದ್ದಾಗ ನಾವು ಏನು ಮಾಡ್ತೀವಿ ಎಲ್ ಸಿ ಎಮ್. ಸೊ ಎಲ್ ಸಿ ಎಮ್ ಇಸ್ 8. ಅವಾಗ ಇಲ್ಲಿ 8ಅನ್ನು ನಾವು ಮಲ್ಟಿಪ್ಲೈ ಮಾಡ್ತೀವಿ. ಸೊ ಏನು ಬರುತ್ತೆ ನನಗೆ 8 ಮಲ್ಟಿಪ್ಲೈ 8 8 ಜ 64 8 1 ಜ 8 8 ಪ್ಲಸ್ 6 ಅಂದರೆ 14. ಸೊ 144 ಮೈನಸ್ 81. ಸೊ ನೋಡಿ ಇವಾಗ ಸಬ್ಸ್ಟ್ರಾಕ್ಟ್ ಮಾಡಿದರೆ 144 ಮೈನಸ್ 81 ಅಂತಂದರೆ ಏನು ಬರುತ್ತೆ ನನಗೆ 11ಅಲ್ಲಿ 4 ಅಂತಂದರೆ 7 ಅಲ್ಲ 1 ನಿಮಿಷ 144. ಸೊ 63 ಡಿವೈಡೆಡ್ ಬೈ 8 ಅಂತ ಬರುತ್ತೆ 63 ಡಿವೈಡೆಡ್ ಬೈ 8. ಸೊ ಇದನ್ನು ಪಾಯಿಂಟಲ್ಲಿ ಡೆಸಿಮಲಲ್ಲಿ ತಗೊಂಡ್ರೆ 7.87 ನೋಡಿ 7 1 ಜ 7 7 ಜ 49. ಸೊ ನೋಡಿ 8 7 ಜ 56 ಆಗುತ್ತೆ 8 8 ಜ ಅಂದರೆ 64 ಆಗುತ್ತೆ. ಸೊ ಇಲ್ಲೇನು ತಗೋಬೇಕು ನಾವು 8 7 ಜ. ಸೊ ಪಾಯಿಂಟ್ ಬರುತ್ತೆ 7.87 ಅಂತ. ಸೊ ಇವಾಗ ನೋಡಿ ಯಾವುದಿದೆ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು -2 ತೊಗೊಂಡಾಗ -10 ಬಂತು. ಆಮೇಲೆ ಎಕ್ಸ್ ಈಸ್ ಈಕ್ವಲ್ ಟು 4 ತೊಗೊಂಡಾಗ 8. ಅದೇ ಥರ ಎಕ್ಸ್ ಈಸ್ ಈಕ್ವಲ್ ಟು 9/2 ತೊಗೊಂಡಾಗ 7.87 ಅಂತ. ಸೊ ಇವಾಗ ನಾವು ಬರಿಬೋದು ಯಾವುದು ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಇದೆ ಮತ್ತು ಮಿನಿಮಮ್ ಇದೆ ಅಂತ. ಸೊ ನೋಡಿ ದೇರ್ ಫೋರ್ absolute maximum value of f of x is 8. ಸೊ ನೋಡಿ ಎಲ್ಲಿದೆ ಆನ್ಸರು ಇಲ್ಲಿ ನೋಡಿ 8. ಇದು ನೋಡಿ 7.87. ಸೊ 8ಕ್ಕಿಂತಲೇ ಇದು ಚಿಕ್ಕದು. ಸೊ ಇಲ್ಲಿ ಏನಾಗುತ್ತೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ 8. ಸೊ ಇವಾಗ ನೋಡಿ ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಈಸ್ ನೋಡಿ ಯಾವುದಿದೆ -10. ಸೊ ನೋಡಿ ಮಿನಿಮಮ್ ಯಾವುದಿದೆ ನೆಗೆಟಿವ್ ಅಲ್ಲಿದೆ, ಮ್ಯಾಕ್ಸಿಮಮ್ಮು 8 ಇರೋದು 7.87 ಅಂದರೆ ಇದು ಯಾವುದಿದೆ ಮಿಡಲ್ ವ್ಯಾಲ್ಯೂ ಇರುತ್ತೆ. ಸೊ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ 8 ಅಬ್ಸಲ್ಯೂಟ್ ಮಿನಿಮಮ್ಮು -10 ಅಂತ. ಸೊ ನೆಕ್ಸ್ಟ್ ನೋಡಿ 5th ಸಬ್ ಕ್ವಶನ್ 4th ಒನ್ ಇದೆ. ಫೈಂಡ್ ದ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಆಫ್ ದ ಫಾಲೋವಿಂಗ್ ಫಂಕ್ಷನ್ ಇನ್ ದ ಗಿವನ್ ಇಂಟರ್ವಲ್. ಸೊ ನೋಡಿ ಕೊಟ್ಟಿರೋ ಫಂಕ್ಷನ್ ಏನಿದೆ f of x is equal to x minus 1 whole square plus 3. So x belongs to -3, 1 ಅಂತ. ಸೊ ನೋಡಿ ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ f of x is equal to x minus 1 whole square plus 3. So differentiation of
ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 3. ಸೊ ನೋಡಿ ಇದನ್ನ ಡಿಫರೆನ್ಷಿಯೇಟ್, ಇಲ್ಲಿ ನೋಡಿ ಫಸ್ಟ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ನೋಡಿ ಕೊಟ್ಟಿರೋ ಫಂಕ್ಷನ್ ಏನಿದೆ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 3. ಸೊ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನು ಬರುತ್ತೆ ನಮಗೆ, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ 3 ಅಂತ. ಸೊ ಡಿಫರೆನ್ಷಿಯೇಷನ್ ಆಫ್ ಇಲ್ಲೇನು ಯೂಸ್ ಮಾಡ್ತೀವಿ ನಾವು, ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅಂತ. ಸೊ ಏನು ಬರುತ್ತೆ, ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಸೊ ಏನಾಗುತ್ತೆ 2 ಇಂಟು ಎಕ್ಸ್ ಮೈನಸ್ 1. ಸೊ ನೋಡಿ ಎಕ್ಸ್ ಮೈನಸ್ 1 ಇರೋದ್ರಿಂದ ಮತ್ತೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಮೈನಸ್ 1 ಮಾಡಿದರೆ ನಮ್ಗೆ 1 ಬರುತ್ತೆ, ಪ್ಲಸ್ ಕಾನ್ಸ್ಟಂಟ್ ಏನು ಬರುತ್ತೆ 0. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಮೈನಸ್ 1 ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ 1, ಡಿಫರೆನ್ಷಿಯೇಷನ್ ಆಫ್ 1 0. ಸೊ ಪ್ಲಸ್ 0, 1 ಮೈನಸ್ 0 ಅಂತಲೂ ತಗೋಬೋದು. ಸೊ ಏನಾಗುತ್ತೆ 1 ಮೈನಸ್ 0 ಅಂದರೆ 1, 2x ಮೈನಸ್ 2 ಅಂತ ಬರುತ್ತೆ. ಸೊ ಇವಾಗ ನಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂತು. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ತಗೊಂಡಾಗ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ತಗೊಂಡಾಗ 2x ಮೈನಸ್ 2 ಈಸ್ ಈಕ್ವಲ್ ಟು 0. ಸೊ 2x ಈಸ್ ಈಕ್ವಲ್ ಟು 2 ಅಂತ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ, 2 ಬೈ 2 ಈಸ್ 1 ಅಂತ. ಸೊ ವ್ಯಾಲ್ಯೂಸ್ ನೋಡಿ ನಮಗೆ ಏನು ಬಂತು ಇಲ್ಲಿ, ವ್ಯಾಲ್ಯೂ 1 ಅಂತ. ಸೊ ಕೊಟ್ಟಿರೋ ಇಂಟರ್ವಲ್ಸನ್ನು ನೋಡೋಣ. ಇಂಟರ್ವಲ್ಸ್ ಏನು ಕೊಟ್ಟಿದ್ದಾನೆ, -3 ಮತ್ತು +1 ಅಂತ. ಸೊ ಲೆಟ್ ಗಿವ್ ಒನ್ ಇಂಟರ್ವಲ್, -3, 1 ಅಂತ. ಸೊ ಆಲ್ರೆಡಿ ನಮಗೆ ಬಂದಿರೋದು ಕೂಡ 1 ಇದೆ. ಸೊ ಲೆಟ್ ಎಕ್ಸ್ ವ್ಯಾಲ್ಯೂಸ್ ಏನೇನು ಬರುತ್ತೆ ನಮಗೆ, ಎಕ್ಸ್ ಈಸ್ ಈಕ್ವಲ್ ಟು -3, 1 ಅಂತ. ಸೊ ಇವಾಗ ವ್ಯಾಲ್ಯೂ ಫೈಂಡ್ ಮಾಡೋಣ, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತು ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಅಂತ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ವೆನ್ ಎಕ್ಸ್ ಈಸ್ ಈಕ್ವಲ್ ಟು -3 ತಗೊಂಡಾಗ ನೋಡಿ ಎಫ್ ಆಫ್ -3 ಏನಾಗುತ್ತೆ ನೋಡೋಣ. ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 3 ಅಂತ. ಸೊ ಎಕ್ಸ್ ಪ್ಲೇಸಲ್ಲಿ -3, -1 ಹೋಲ್ ಸ್ಕ್ವೇರ್ ಪ್ಲಸ್ 3 ಅಂತ. ಸೊ ಇವಾಗ ಸಿಂಪ್ಲಿಫಿಕೇಶನ್, ಎಫ್ ಆಫ್ -3 ಈಸ್ ಈಕ್ವಲ್ ಟು -3 -1 -4 ಹೋಲ್ ಸ್ಕ್ವೇರ್ ಪ್ಲಸ್ 3. ಸೊ 4 4 16 ಪ್ಲಸ್ 3 ಈಸ್ ಈಕ್ವಲ್ ಟು 19. ಸೊ ನೋಡಿ ಇವಾಗ ಏನು ಬಂತು ನಮಗೆ +19. ಅದೇ ಥರ ನೋಡಿ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ತಗೊಂಡಾಗ ಎಫ್ ಆಫ್ 1 ಈಸ್ ಈಕ್ವಲ್ ಟು 1 ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 3. ಸೊ 1 ಮೈನಸ್ 1 ಅಂತಂದರೆ 0 ಹೋಲ್ ಸ್ಕ್ವೇರ್ ಪ್ಲಸ್ 3. ಸೊ 0 ಪ್ಲಸ್ 3 ಈಸ್ ಈಕ್ವಲ್ ಟು ಏನು ಬಂತು ನಮಗೆ 3 ಅಂತ. ಸೊ ಇವಾಗ ಎರಡು ವ್ಯಾಲ್ಯೂಸ್ ಬಂತು. ಎಕ್ಸ್ ಈಸ್ ಈಕ್ವಲ್ ಟು -3 ತಗೊಂಡಾಗ 19 ಬಂತು, ಎಕ್ಸ್ ಈಸ್ ಈಕ್ವಲ್ ಟು 1 ತಗೊಂಡಾಗ ವ್ಯಾಲ್ಯೂ 3 ಅಂತ. ಅಂದರೆ ಎಫ್ ಆಫ್ ಎಕ್ಸ್ ಅಲ್ಲೇ ಎಫ್ ಆಫ್ ಎಕ್ಸ್ ಫಂಕ್ಷನ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಪುಟ್ ಮಾಡಿದಾಗ ವ್ಯಾಲ್ಯೂಸ್ ಬಂತು 19 ಮತ್ತೆ 3 ಅಂತ. ಸೊ ಇವಾಗ ಅಬ್ಸಲ್ಯೂಟ್, ದೇರ್ಫೋರ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಈಸ್ 19. ಸೊ ಅದೇ ಥರ ಅಬ್ಸಲ್ಯೂಟ್ ಮಿನಿಮಮ್ ಆ್ಯಂಡ್ absolute minimum value of f of x is 3 ಅಂತ. ಸೊ ನೋಡಿ ಏನು ಹೇಳಿದೆ ಫೈಂಡ್ ಮಾಡೋಕ್ಕೆ ನಮಗೆ ಅಬ್ಸಲ್ಯೂಟ್ ಯೂಸಿಂಗ್ ಇಂಟರ್ವಲ್ಲು ಮತ್ತು ಯೂಸಿಂಗ್ ಫಂಕ್ಷನ್ನು ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತು ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂವನ್ನು ಕೇಳಿದೆ. ಸೊ ನೋಡಿ ಕೊಟ್ಟಿರೋ ಇಂಟರ್ವಲ್ಲು -3, 1
ಕೊಟ್ಟಿರೋ ಫಂಕ್ಷನ್ ಏನಿತ್ತು ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 3 ಅಂತ. ಸೊ ಫಸ್ಟು ಡಿಫ್ರೆನ್ಶಿಯೇಟ್ ಮಾಡಿದ್ವಿ. ಡಿಫ್ರೆನ್ಶಿಯೇಟ್ ಮಾಡಿದ್ಮೇಲೆ ಎಫ್ ಡೇಶ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ಬಂತು 2x ಮೈನಸ್ 2. ಸೊ ಎಫ್ ಡೇಶ್ ಆಫ್ ಎಕ್ಸ್ 0 ತಗೊಂಡಾಗ ಎಕ್ಸ್ ವ್ಯಾಲ್ಯೂ 1. ಸೊ ಕೊಟ್ಟಿರೋ ಇಂಟರ್ವಲ್ ಕೂಡ -3, 1. ಸೊ ಎಕ್ಸ್ ವ್ಯಾಲ್ಯೂಸ್ ಏನಾಗುತ್ತೆ ನಮಗೆ -3 ಮತ್ತೆ 1 ಅಂತ. ಸೊ -3 ತಗೊಂಡಾಗ 19 ಬರುತ್ತೆ. ಸೊ ಎಫ್ ಆಫ್ ಎಕ್ಸ್ ಅಲ್ಲೇನೆ ಪುಟ್ ಮಾಡ್ತೀವಿ. ಎಫ್ ಆಫ್ ಎಕ್ಸ್ ಫಂಕ್ಷನ್ ಇದೆಯಲ್ಲ ಅದರಲ್ಲಿ ಎಕ್ಸ್ ಪ್ಲೇಸಲ್ಲಿ -3. ಸೊ ಅದೇ ಥರ ಎಕ್ಸ್ ಈಸ್ ಈಕ್ವಲ್ ಟು 1 ತಗೊಂಡಾಗ 3. ಸೊ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ 19, ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಏನು ಬರುತ್ತೆ 3 ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ 6th ಕ್ವಶನ್ ಇದೆ. ಫೈಂಡ್ ದಿ ಮ್ಯಾಕ್ಸಿಮಮ್ ಪ್ರಾಫಿಟ್ ದಟ್ ಕಂಪನಿ ಕ್ಯಾನ್ ಮೇಕ್ ಇಫ್ ದ ಪ್ರಾಫಿಟ್ ಫಂಕ್ಷನ್ ಈಸ್ ಗಿವನ್ ಬೈ. ನೋಡಿ ಪ್ರಾಫಿಟ್ ಫಂಕ್ಷನ್ ಕೊಟ್ಟಿದ್ದಾನೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 41 ಮೈನಸ್ 72x ಮೈನಸ್ 18x² ಅಂತ. ಸೊ ನೋಡಿ ಕೊಟ್ಟಿರೋ ಫಂಕ್ಷನ್ ಏನಿದೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 41 ಮೈನಸ್ 72x ಮೈನಸ್ 18x² ಅಂತ. ಸೊ ಇದನ್ನ ಫಸ್ಟ್ ಏನ್ ಮಾಡ್ಬೇಕು ನಾವು, ಮ್ಯಾಕ್ಸಿಮಮ್ ಪ್ರಾಫಿಟ್ ಕೇಳಿದಾನೆ ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಇವಾಗ ಡಿಫರೆನ್ಶಿಯೇಟ್ ಮಾಡ್ತೀನಿ ನಾನು. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಅವಾಗ ಏನ್ ಬರುತ್ತೆ ನನಗೆ ಡಿ ಬೈ ಡಿ ಎಕ್ಸ್ ಆಫ್ ಪಿ ಆಫ್ ಎಕ್ಸ್. ನೋಡಿ ಎಫ್ ಆಫ್ ಎಕ್ಸ್ ಪ್ಲೇಸ್ ಅಲ್ಲಿ ಪಿ ಆಫ್ ಎಕ್ಸ್ ಇದೆ ಅಷ್ಟೇ. ಡಿ ಬೈ ಡಿ ಎಕ್ಸ್ ಆಫ್ 41 ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ 72x ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ 18x². ಸೊ ನೋಡಿ ಇವಾಗ ಡಿಫ್ರೆನ್ಶಿಯೇಷನ್ ಪಿ ಆಫ್ ಎಕ್ಸ್ ಅನ್ನ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ಏನು ಬರುತ್ತೆ ನಮಗೆ ಪಿ ಡ್ಯಾಶ್ ಆಫ್ ಎಕ್ಸ್ ಅಂತ. ಸೊ ಡಿಫರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ 0 ಮೈನಸ್ ಡಿಫರೆನ್ಶಿಯೇಷನ್ ಆಫ್ 72x 72 ಆಸ್ ಇಟ್ ಈಸ್. ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ಅಂತಂದ್ರೆ 1 ಮೈನಸ್ 18 ಆಸ್ ಇಟ್ ಈಸ್. ಡಿಫರೆನ್ಶಿಯೇಷನ್ ಆಫ್ x² ಅಂತಂದ್ರೆ 2x. ಯೂಸಿಂಗ್ ಏನು ಯೂಸ್ ಮಾಡ್ತೀವಿ ನಾವು, ಡಿಫರೆನ್ಶಿಯೇಷನ್ ಆಫ್ x ಟು ದಿ ಪವರ್ n ಅನ್ನು ಯೂಸ್ ಮಾಡಿದ್ರೆ n ಇಂಟು x ಟು ದಿ ಪವರ್ n ಮೈನಸ್ 1. ಸೊ ಪಿ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 72 ಮೈನಸ್ 36x ಅಂತ. ಸೊ ನೋಡಿ ಇದು ಪಿ ಡ್ಯಾಶ್ ಅಂತ. ಸೊ ನೋಡಿ ಇಲ್ಲಿ ಮ್ಯಾಕ್ಸಿಮಾ ಫೈಂಡ್ ಮಾಡ್ಬೇಕಂದ್ರೆ ಪಿ ಡ್ಯಾಶ್ ಆಫ್ ಎಕ್ಸ್ ಅನ್ನ 0 ಅಂತ ತಗೊಂತೀನಿ ಇಲ್ಲಿ. ಪಿ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ಅವಾಗ ಏನು ಬರುತ್ತೆ ಫಂಕ್ಷನ್ನು ಮೈನಸ್ 72 ಮೈನಸ್ 36x ಈಸ್ ಈಕ್ವಲ್ ಟು 0. ಸೊ ಇವಾಗ ಏನಾಗುತ್ತೆ ನೋಡಿ ಮೈನಸ್ 36x ಒಂದು ಸೈಡು, 72 ಅನ್ನು ಈ ಕಡೆ ಕಳಿಸಿದ್ರೆ ನೋಡಿ ಪ್ಲಸ್ 72. ಸೊ ನೋಡಿ ಇವಾಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು 72 ಡಿವೈಡೆಡ್ ಬೈ ಮೈನಸ್ 36 ಅನ್ನ ಈ ಕಡೆ ತಗೊಂಡ್ರೆ ಡಿವೈಡೆಡ್ ಮೈನಸ್ 36. ಸೊ ಇವಾಗ 36 1 ಜಾ 36 2 ಜಾ 72. ಸೊ ಆನ್ಸರ್ ಏನು ಬರುತ್ತೆ ನನಗೆ -2. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂತು ನನಗೆ ಎಕ್ಸ್ ಈಸ್ ಈಕ್ವಲ್ ಟು -2 ಅಂತ. ಸೊ ನೋಡಿ ಇವಾಗ ಡಬಲ್ ಡಿಫರೆನ್ಶಿಯೇಷನ್ ಮಾಡ್ತೀನಿ ನೋಡಿ. ಪಿ ಡ್ಯಾಶ್ ಆಫ್ ಎಕ್ಸ್ ಏನು ಬಂದಿತ್ತು ನನಗೆ, ಪಿ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 72 ಮೈನಸ್ 36x. ಸೊ ನೋಡಿ ಇದನ್ನ ಮತ್ತೆ ಡಿಫರೆನ್ಶಿಯೇಟ್ ಮಾಡಿದ್ರೆ ಅಂದ್ರೆ ಮ್ಯಾಕ್ಸಿಮಾ ಮಿನಿಮಾ ಅಂತ ಫೈಂಡ್ ಮಾಡಬೇಕಾದ್ರೆ ಡಬಲ್ ಡಿಫರೆನ್ಶಿಯೇಷನ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ. ಗ್ರೇಟರ್ ದೆನ್ 0 ಲೆಸ್ ದೆನ್ 0 ಬಂದ್ಮೇಲೆ ಡಿಸೈಡ್ ಮಾಡೋಕ್ಕಾಗುತ್ತೆ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಪಿ ಡ್ಯಾಶ್ ಆಫ್ ಎಕ್ಸ್ is equal to d by dx of minus 72 minus 36x. So p dash differentiation ಮಾಡಿದ್ರೆ p double dash of x is equal to differentiation of separate ನೋಡಿ minus 72 separate ಮಾಡ್ತೀನಿ minus differentiation of 36x. So differentiation of constant ಏನಾಗಿರುತ್ತೆ 0 minus differentiation of 36 as it is. differentiation of x ಅಂದ್ರೆ 1 ಬಂತು. ಸೊ p double dash of x is equal to ಏನು ಬಂತು ನಮಗೆ -36. ಸೊ -36 ಲೆಸ್ ದೆನ್ 0 ಅಥವಾ ಗ್ರೇಟರ್ ದೆನ್ 0. ಸೊ ಇದೇನಾಗಿರುತ್ತೆ ನಮಗೆ ಲೆಸ್ ದೆನ್ 0. therefore p double dash of x ಲೆಸ್ ದೆನ್ 0. ಸೊ ನೋಡಿ p double dash of x ಲೆಸ್ ದೆನ್ 0 ಆಗಿದ್ರೆ ಏನಾಗುತ್ತೆ ಇದು ಮ್ಯಾಕ್ಸಿಮಮ್.
ಸೊ ಇಟ್ ಈಸ್ ಅಂದರೆ ಇವಾಗ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು -2 ಬಂದಿದೆ. ಸೊ ಏನಾಗುತ್ತೆ ಇದು ಎಫ್ ಆಫ್ ಎಕ್ಸ್ ಈಸ್ ದೇರ್ ಫೋರ್ ಎಫ್ ಆಫ್ ಎಕ್ಸ್ ಏನಾಗಿರುತ್ತೆ ಮ್ಯಾಕ್ಸಿಮಾ ಆಗಿರುತ್ತೆ. ಸೊ ಲೆಸ್ ದೆನ್ 0 ಇದೆ ಮತ್ತೆ ಎಕ್ಸ್ ವ್ಯಾಲ್ಯೂ ಕೂಡ ನೆಗೆಟಿವ್ ಆಗಿದೆ. ಸೊ ಇವಾಗ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನ ಫೈಂಡ್ ಮಾಡೋಣ. ಸೊ ನೋಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಫೈಂಡ್ ಮಾಡಬೇಕಾದ್ರೆ ಈ ವ್ಯಾಲ್ಯೂ ಇದೆಯಲ್ಲ ವೆನ್ ಎಕ್ಸ್ ಈಸ್ ಈಕ್ವಲ್ ಟು -2 ಇದ್ದಾಗ ಫಂಕ್ಷನ್ ನೋಡಿ ಪಿ ಆಫ್ ಇದೆಯಲ್ಲ ಪಿ ಆಫ್ -2 ಪಿ ಆಫ್ ಎಕ್ಸ್ ಕೊಟ್ಟಿದ್ದ. ಸೊ ಫಂಕ್ಷನ್ ಏನಿದೆ ನಮಗೆ 41 -72 ಇಂಟು ಎಕ್ಸ್ ಅಂತಂದ್ರೆ -2 ಮೈನಸ್ 18 ಇಂಟು ಎಕ್ಸ್ ಅಂತಂದ್ರೆ -2 ಹೋಲ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ. ಸೊ ಇವಾಗ ಏನು ಬರುತ್ತೆ ನನಗೆ 41 ಮೈನಸ್ ಇಂಟು ಮೈನಸ್ ಪ್ಲಸ್ 72 ಇಂಟು 2 ಅಂತಂದ್ರೆ 144. ಸೊ -18 ನೋಡಿ ಫಸ್ಟ್ ಬ್ರಾಕೆಟ್ ಅಲ್ಲಿ ಇರೋದು -2 ಇಂಟು -2 ಅಂತಂದ್ರೆ +4. ಸೊ 41 ಪ್ಲಸ್ 144 ಮೈನಸ್ 18 4 ಎಷ್ಟಾಗುತ್ತೆ 72. ಸೊ 41 ಪ್ಲಸ್ 72 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ಇಲ್ಲ ಸಾರಿ ಇದು ಮೈನಸ್ ಅಲ್ಲ ಓಕೆ ಇದನ್ನ ಆ್ಯಡ್ 41 ಪ್ಲಸ್ 144 ಅಂತಂದ್ರೆ 4 ಪ್ಲಸ್ 1 5 4 ಪ್ಲಸ್ 4 8. ಸೊ 185 ಮೈನಸ್ 72. ಸೊ ಏನು ಬರುತ್ತೆ ನೋಡಿ ಆನ್ಸರ್ 185 ಮೈನಸ್ 72 113 ಅಂದರೆ 113 ಅಂತ. ಸೊ ನೋಡಿ ಇವಾಗ ವ್ಯಾಲ್ಯೂ ಬಂತು 113. ಏನಾಗಿದೆ ಇದು ಮ್ಯಾಕ್ಸಿಮಮ್ ಪ್ರಾಫಿಟ್. ಹೆನ್ಸ್ ದ maximum profit is ಏನಾಗಿರುತ್ತೆ 113 ಯೂನಿಟ್. ಸೊ ನೋಡಿ ಕ್ವಶನ್ ಅಲ್ಲಿ ಏನು ಕೇಳಿದವನು ಪ್ರಾಫಿಟ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ನೋಡಿ ಫೈಂಡ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್ ದಟ್ ಕಂಪನಿ ಕ್ಯಾನ್ ಮೇಕ್ ಇಫ್ ದ ಪ್ರಾಫಿಟ್ ಫಂಕ್ಷನ್ ಏನು ಕೊಟ್ಟಿದ್ದ 41 ಮೈನಸ್ 72x ಮೈನಸ್ 18x. ಸೊ ನೋಡಿ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನು ಬಂತು ಪಿ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು -72 ಮೈನಸ್ 36x. ಸೊ ಈಸ್ ಈಕ್ವಲ್ ಟು ಪಿ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ತಗೊಂಡಾಗ ಎಕ್ಸ್ ವ್ಯಾಲ್ಯೂ ಏನು ಬಂತು ನನಗೆ -2. ಮತ್ತೆ ಅದನ್ನೇ ನೋಡಿ ಸೆಕೆಂಡ್ ಟೈಮ್ ಡಿಫ್ರೆನ್ಶಿಯೇಷನ್ ಮಾಡಿದಾಗ ಪಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದೆನ್ 0. ಸೊ ಏನಾಗಿರ್ತಂಗಿದ್ರೆ ಎಫ್ ಆಫ್ ಎಕ್ಸ್ ಈಸ್ ಮ್ಯಾಕ್ಸಿಮಮ್. ಸೊ ಇವಾಗ ಎಫ್ ಆಫ್ ಎಕ್ಸ್ ಮ್ಯಾಕ್ಸಿಮಮ್ ಆಯಿತು. ಅದೇ ಥರ ಮ್ಯಾಕ್ಸಿಮಮ್ ವ್ಯಾಲ್ಯೂ ನೋಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಫೈಂಡ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ನಾವು ಎಕ್ಸ್ ಈಸ್ ಈಕ್ವಲ್ ಟು -2. ಸೊ ಅವಾಗ ಪಿ ಆಫ್ ಎಕ್ಸ್ ಪ್ಲೇಸಲ್ಲಿ ಪಿ ಆಫ್ ಎಕ್ಸ್ ಫಂಕ್ಷನ್ ಕೊಟ್ಟಿದ್ದಾನಲ್ಲ ಅಲ್ಲಿ ಎಕ್ಸ್ ಪ್ಲೇಸಲ್ಲಿ -2 ಹಾಕಿದಾಗ ಸಿಂಪ್ಲಿಫೈ ಮಾಡಿದಾಗ ಏನು ಬಂತು 113. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ಈಸ್ ಎಷ್ಟಾಗುತ್ತೆ ನಮಗೆ 113 ಯೂನಿಟ್ ಅಂತ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.